ನವರಾತ್ರಿಯ ಮೊದಲನೇ ದಿನ ಭಕ್ತರು ಆರಾಧಿಸುವ ದೇವಿ ಶೈಲಪುತ್ರಿ. ಶೈಲ ಅಂದರೆ ಪರ್ವತ, ಪುತ್ರಿ ಎಂದರೆ ಮಗಳು, ಅರ್ಥಾತ್ ಪರ್ವತರಾಜನ ಮಗಳು. ಪುರಾಣಗಳ ಪ್ರಕಾರ ಹಿಂದಿನ ಜನ್ಮದಲ್ಲಿ ಅವಳು ಸತಿ, ದಕ್ಷಿಣ ಪ್ರಜಾಪತಿಯ ಮಗಳು. ತಂದೆಯ ಯಜ್ಞದಲ್ಲಿ ಅವಮಾನಗೊಂಡು ತಾನೇ ದಹಿಸಿಕೊಂಡು ದೇಹತ್ಯಾಗ ಮಾಡಿದಳು. ಆ ದೇಹತ್ಯಾಗದ ಬಳಿಕ ಅವಳು ಪುನರ್ಜನ್ಮ ಪಡೆದಳು. ಹಿಮಾಲಯದ ಅಧಿಪತಿಯಾದ ಹಿಮವಂತ ಮತ್ತು ರಾಣಿ ಮೇನಕೆಯ ಮಗಳಾಗಿ ಈ ಹೊಸ ಅವತಾರದಲ್ಲಿ ಅವಳಿಗೆ ಶೈಲಪುತ್ರಿ ಎಂಬ ಹೆಸರಾಯಿತು. ಶೈಲಪುತ್ರಿ ಮಹಾ ವೃಷಭ ನಂದಿ ಮೇಲೇರಿ ಬಲಗೈಯಲ್ಲಿ ತ್ರಿಶೂಲ, ಎಡಗೈಯಲ್ಲಿ ಕಮಲ ಹಿಡಿದಿರುತ್ತಾಳೆ. ಅವಳ ನೆತ್ತಿಯಲ್ಲಿ ಚಂದ್ರಕಲೆ ಮಿಂಚಿ ದಿವ್ಯ ತೇಜಸ್ಸು ಹರಡುತ್ತದೆ. ನವರಾತ್ರಿಯ ಪ್ರಥಮ ದಿನ ಅವಳ ಆರಾಧನೆ ಮೂಲಾಧಾರ ಚಕ್ರವನ್ನು ಜಾಗೃತಗೊಳಿಸಿ ಭಕ್ತರಿಗೆ ಸ್ಥೈರ್ಯ, ಶಕ್ತಿ ಮತ್ತು ಶುದ್ಧ ಭಾವ ನೀಡುತ್ತದೆ. ಭಕ್ತಿ ಭಾವದಿಂದ ಶೈಲಪುತ್ರಿ ದೇವಿಯನ್ನು ಸ್ಮರಿಸಿದರೆ ಜೀವನದಲ್ಲಿ ಧೈರ್ಯ, ಶಾಂತಿ ಮತ್ತು ಆಧ್ಯಾತ್ಮಿಕ ಬಲವನ್ನು ಲಭಿಸುತ್ತದೆ.